ಈ ರೀತಿ ಘಟನೆಗಳಾದಂಥ ಸಂದರ್ಭದಲ್ಲಿ ಬಹಳಷ್ಟು ಜನರ ಹೊಟ್ಟೆ ಉರಿದೋಗಿರುತ್ತೆ. ಒಂದು ಕಡೆಗೆ ಈ ಅಮಾಯಕ ಸ್ವಾಮಿ ಯಾಕೆ ಸತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಡೆ, ಆದರೆ ಈ ರೀತಿ ಎತ್ತರದಲ್ಲಿರುವಂಥವ್ರು ಇಂಥ ಒಂದು ಹಾದಿ ಹಿಡಿದು ಬಿಟ್ಟರೆ ಗತಿ ಏನು? ಈಗ ಅಡ್ಡಂಡ ಕಾರ್ಯಪ್ಪ ಇದ್ದಾರೆ, ದರ್ಶನ್ ಗುರು. ಅವ್ರು ಹೇಳ್ತಾರೆ ಹೆಂಡದ ನಶೆ, ಹೆಣ್ಣಿನ ಸಹವಾಸ ದರ್ಶನ್ನ ಈ ಸ್ಥಿತಿಗೆ ಕಾರಣ ಅಂತಾರೆ ಅಡ್ಡಂಡ. ಟಿವಿ9 ಜೊತೆಗೆ ಅವರ ಗುರು ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ. ಒಂದೊಂದು ಸಂಗತಿಗಳನ್ನು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ನಮ್ಮ ಪ್ರತಿನಿಧಿಯರ ಜೊತೆ ಮಾತಾಡಿದ್ದಾರೆ, ನೋಡಿ. ಹೆಂಡ, ಹೆಣ್ಣು, ಕುಡಿತ, ಅಹಂಕಾರ. ಅವನು ತಪ್ಪು ಮಾಡಿದ್ದಾನೆ. ರೇಣುಕಾಸ್ವಾಮಿ ಹೊಲಸಾಗಿ ವಿಡಿಯೋ ಮಾಡಿದ್ದಾನೆ, ತಪ್ಪು ಅದು. ಅವನನ್ನು ತಿದ್ದೋದು ಬೇಡ, ಅವನಿಗೆ ಪನಿಷ್ಮೆಂಟ್ ಕೊಡೋದು ಮಾರ್ಗಗಳು ಅನೇಕ ಇವೆ. ಕಾನೂನನ್ನು ಕೈಗೆತ್ತಿಕೊಳ್ಳೋದಲ್ಲ. ಸಿನಿಮಾ ಮತ್ತು ಬದುಕು ಒಂದೇ ಅಲ್ಲ. ಸಿನಿಮಾದಲ್ಲಿ ಎತ್ತಾಕೊಂಡು ಬಂದ್ರೋ ಅಂತ ಹೇಳಿ ಅವನನ್ನು ಎತ್ತಾಕೊಂಡು ಬಂದು ಅವನಿಗೆ ಸಿಗರೇಟಲ್ಲಿ ಸುಟ್ಟು ಅವನಿಗೆ 4 ಬಾರಿಸಿ ಅವನ ರಕ್ಷಣೆಗೆ ಬಂದ 50 ಜನರನ್ನು ಇವನು ಹೊಡೆದು ಅದು ಸಿನಿಮಾ. ಅವನ ಬೆಂಬಲಿಗರೆಲ್ಲ ಶಿಳ್ಳೆ ಹಾಕೋದು. ಇದು ಬದುಕಲ್ಲಿ ಸಿನಿಮಾ ಬದುಕು ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಮೂರ್ಖ. ಸಿನಿಮಾ ಮತ್ತು ಬದುಕು ಬೇರೆ ಬೇರೆ. ಸಿನಿಮಾದಲ್ಲಿ ಮಾಡಿದಾಗೆ ಬದುಕಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಕಾನೂನಿದೆ. ಇಲ್ಲಿ ಕಪಾಲಕ್ಕೆ ಹೊಡೆದ್ರೆ ಪೊಲೀಸರು ಕೇಳ್ತಾರೆ. ಅವನಿಗೆ ಒಂದೇ ಒಂದು ಇರೋದು, ಈಗ ಅವನ ಆಗ ಇಲ್ಲ ಅವನಿಗೆ ಅವನೇ ಇದು. ಮತ್ತೆ ಪವಿತ್ರ ಗೌಡ ಅವನ ಶನಿಯಾಗಿ ಬಂದಳು, ಅವನಿಗೆ ಅವನೇ ಶತ್ರುವಾದ. ಈಗ ಒಂದೇ ಒಂದಿದೆ, ಆ ಹೆಣ್ಣು ಮಗಳು ಪಾಪ ಗರ್ಭಿಣಿ, ಶನಿಯಾಗಿ ಬಂದಳು. ಅದು ನಾನು ಹೇಳ್ತಾರಲ್ಲ, ಅದು ನಂಬೋದೋ ಬಿಡೋದು ಅದು ಒಬ್ಬನಿಗೆ ಶನಿ ಕಾಡ್ತದೆ ಅಂತ. ಶನಿ ಪವಿತ್ರ ಗೌಡನ ರೂಪದಲ್ಲಿ ಬಂದಳು. ಅವಳಿಗಾಗಿ ಇವನು ಇಷ್ಟೆಲ್ಲ ಮಾಡ್ದ. ಅವನೇನೋ ರೇಣುಕಾಸ್ವಾಮಿ ವಿಡಿಯೋ ಕಳಿಸಿದ್ದು ಅವಳಿಗಾಗಿ, ಅಸಹ್ಯ ವಿಡಿಯೋ ಕಳಿಸಿದ್ದು ಅವಳಿಗಾಗಿ. 302 ಕೊಲೆ ಕೇಸಿನಲ್ಲಿ ಹೋದ ಅಂತ ಹೇಳೋದಕ್ಕೆ ಇಡೀ ಅವನ ಚಿತ್ರರಂಗ, ಇಡೀ ಕಲಾವಿದ ಸಮೂಹ, ಅವನ ಅಂಧಾಭಿಮಾನಿಗಳು ಬಿಟ್ಟು ಉಳಿದವರೆಲ್ಲರೂ ಇದನ್ನು ಖಂಡಿಸ್ತಿದ್ದಾರೆ. ಇದು ಆಗಬಾರದಿತ್ತು, ಕೈ ಮೀರಿದೆ.